ಮಿಷರಿಂಗ್ ದ ರೇಟ್ ಆಫ್ ಮೋಷನ್. ಇದು ಮೊದಲಾಗಿ ರೇಟ್ ಆಫ್ ಚೇಂಜ್ ಅರ್ಥ ಮಾಡ್ಕೊಬೇಕು. ಈ ರೇಟ್ ಅಂತ ಹೇಳ್ತೀವಲ್ಲ, ಈ ರೇಟ್ ಅಂತ ಹೇಳೋದು ಫಿಸಿಕ್ಸಲ್ಲಿ, ಮ್ಯಾಥ್ಸಲ್ಲಿ ತುಂಬ ಕಡೆ ಉಪಯೋಗಿಸ್ತೀವಿ. ಕೆಮಿಸ್ಟ್ರಿಯಲ್ಲೂ ಕೂಡ ಉಪಯೋಗಿಸ್ತಾರೆ, ಬಯಾಲಜಿಲಿ ಕೂಡ ಎಲ್ಲ ಕಡೆ ಉಪಯೋಗಿಸ್ತಾರೆ. ಕೆಮಿಸ್ಟ್ರಿ, ಸೋಷಲೋ, ಎಕನಾಮಿಕ್ಸಲ್ಲೆಲ್ಲ ಉಪಯೋಗಿಸ್ತಾರೆ. ಈ ರೇಟ್ ಅಂತ ಹೇಳಿದ್ರೇನು, ರೇಟ್ ಆಫ್ ಚೇಂಜ್ ಅಂತ ಹೇಳಿದ್ರೇನು? ರೇಟ್ ಆಫ್ ಚೇಂಜ್ ಏನಕ್ಕೆ ಉಪಯೋಗಿಸ್ತಾರೆ ಅಂತ ಹೇಳಿದ್ರೆ ಕಂಪೇರಿಂಗ್ ಥಿಂಗ್ಸ್ಗೆ. ಮ್ಯಾಥಮೆಟಿಕಲಿ ಇದು ಹೇಗೆ ಕಾಣುತ್ತೆ ಅಂತ ಹೇಳಿದ್ರೆ ಡಿವಿಷನ್, ಆಯಿತಾ? ಮ್ಯಾಥಮೆಟಿಕಲಿ ಇಟ್ ಇಸ್ ಟು ಡೂ ವಿತ್ ಡಿವಿಷನ್. ಏನು ಡಿವೈಡ್ ಮಾಡ್ತಾ ಇದ್ದೀವಿ? ಇದೇನೋ ಟ್ರಯಾಂಗಲ್ ಥರ ಬರ್ದೇನೆ, ಡಿಪೆಂಡೆಂಟ್ ಕ್ವಾಂಟಿಟಿ ಡಿವೈಡ್ ಬೈ ಟ್ರಯಾಂಗಲ್ ಇಂಡಿಪೆಂಡೆಂಟ್ ಕ್ವಾಂಟಿಟಿ. ಈ ಟ್ರಯಾಂಗಲ್ ಅಂತ ಹೇಳಿದ್ರೆ ಡೆಲ್ಟಾ ಅಂತ ಹೇಳಿ ಓದ್ತಾರೆ. ಇದು ಅರ್ಥ ಏನಂತ ಹೇಳಿದ್ರೆ ಚೇಂಜ್ ಇನ್ ಡಿಪೆಂಡೆಂಟ್ ಕ್ವಾಂಟಿಟಿ ಡಿವೈಡ್ ಬೈ ಚೇಂಜ್ ಇನ್ ಇಂಡಿಪೆಂಡೆಂಟ್ ಕ್ವಾಂಟಿಟಿ. ದಿಸ್ ಇಸ್ ಯುವರ್ ರೇಟ್ ಆಫ್ ಚೇಂಜ್. ಗ್ರಾಫಿಕಲಿ ಇಟ್ ಮೀನ್ಸ್ ಸ್ಲೋಪ್. ಇದ್ರ ಬಗ್ಗೆ ತಿಳ್ಕೊತೀವಿ. ಮೊದಲೇದಾಗಿ ಮಿಲ್ಕ್ ಪ್ರೊಡಕ್ಷನ್ ಬಗ್ಗೆ ಒಂದು ಎಕ್ಸಾಂಪಲ್ ಇದೆ. ಇದರಿಂದ ನಾವು ಇದು ಒಂದು ಮುಕ್ಕಾಲು ಭಾಗ ತಿಳ್ಕೊತಾ ಇದ್ದೀವಿ, ಆಯಿತಾ? ಸ್ಲೋಪ್ ಒಂದು ಅಷ್ಟು ಅರ್ಥ ಮಾಡ್ಕೊಳಕ್ಕೋಗಲ್ಲ, ಅದು ಹೋಗ್ತಾ ಹೋಗ್ತಾ ಅರ್ಥ ಮಾಡ್ಕೊತೀವಿ. ಸೊ ಇದ್ರ ಬಗ್ಗೆ ಚೆನ್ನಾಗಿ ಈ ಎಕ್ಸಾಂಪಲ್ ಥ್ರೂ ಅರ್ಥ ಮಾಡ್ಕೊತೀವಿ. ಮಿಲ್ಕ್ ಪ್ರೊಡಕ್ಷನ್ ಇನ್ ಇಂಡಿಯಾ ಹ್ಯಾಸ್ ರಿಸನ್ ಫ್ರಮ್ 55.6 million tons in 1991 to 187.7 million ton in 2018-19. 2018-19 ಇಷ್ಟು ಹಾಲಿನ ಪ್ರೊಡಕ್ಷನ್ ಇತ್ತಂತೆ. ಫೈಂಡ್ ದ ರೇಟ್ ಆಫ್ ಇನ್ಕ್ರೀಸ್ ಇನ್ ಮಿಲ್ಕ್ ಪ್ರೊಡಕ್ಷನ್. ಇದನ್ನು ಉತ್ತರ ಕೊಡಬೇಕು ಅಂತ ಹೇಳಿದ್ರೆ ಇದಕ್ಕೆ ಮೊದಲೇದಾಗಿ ಈ ಡಿಪೆಂಡೆಂಟ್ ಮತ್ತು ಇಂಡಿಪೆಂಡೆಂಟ್ ಕ್ವಾಂಟಿಟೀಸ್ ಏನೇನು ಅಂತ ಹೇಳಿ ನೀವು ಐಡೆಂಟಿಫೈ ಮಾಡಬೇಕು. ಇದರಲ್ಲಿ ಯಾವುದು ಡಿಪೆಂಡೆಂಟು, ಯಾವುದು ಇಂಡಿಪೆಂಡೆಂಟು? ಮಿಲ್ಕ್ ಪ್ರೊಡಕ್ಷನ್ ಡಿಪೆಂಡೆಂಟಾ ಇಲ್ಲ ಅಂತ ಹೇಳಿದ್ರೆ ವರ್ಷ ಡಿಪೆಂಡೆಂಟಾ? ಇಲ್ಲಿ ಮಿಲ್ಕ್ ಪ್ರೊಡಕ್ಷನ್ನು ಡಿಪೆಂಡೆಂಟ್. ಏನಕ್ಕಂತ ಹೇಳಿದ್ರೆ ನಾವು ಪ್ರತಿ ವರ್ಷ ಇಷ್ಟು ಅಂತ ಹೇಳಿ ಮಾತಾಡ್ತಾ ಇದ್ದೀವಿ ಅಲ್ವಾ? ಹಾಗಾಗಿ ಇಯರ್ ನಿಮ್ಮ ಇಂಡಿಪೆಂಡೆಂಟ್ ಆಗುತ್ತೆ, ಮಿಲ್ಕ್ ಪ್ರೊಡಕ್ಷನ್ ಡಿಪೆಂಡೆಂಟ್ ಆಗುತ್ತೆ. ಇಲ್ಲಿ ನೋಡಿ ಗೊತ್ತಾಗುತ್ತೆ ಇಲ್ಲಿ. ಸೊ ಇದೇ ಟೇಬಲಿಂದ ನಾನು ಅದನ್ನೆಲ್ಲ ಹೇಳ್ತಾ ಇರೋದು. 1991-92 ಅಲ್ಲಿ ಇಷ್ಟು ಮಿಲ್ಕ್ ಪ್ರೊಡಕ್ಷನ್ ಇದ್ದಿದ್ದು, ಇಷ್ಟು ಬದಲಾಯಿತು ಅಂತ ಹೇಳಿ. ಇವಾಗ 2001ರಲ್ಲಿ ಎಷ್ಟು ಮಿಲ್ಕ್ ಪ್ರೊಡಕ್ಷನ್ ಇತ್ತು ಅಂತ ಹೇಳಿದ್ರೆ ಅಲ್ಲಿಗೆ ಹೋಗಿ ನಾವು ಅದರ ಪಕ್ಕ ಇರೋ ಡೇಟಾ ನೋಡ್ತೀವಿ. ಅರ್ಥ ಆಯ್ತಾ? ಸೊ ದಿಸ್ ಇಸ್ ನಥಿಂಗ್ ಬಟ್ ಯುವರ್ ರೇಟ್ ಆಫ್ ಇನ್ಕ್ರೀಸ್ ಇನ್ ಮಿಲ್ಕ್ ಪ್ರೊಡಕ್ಷನ್. ಇಲ್ಲಿ ಇವಾಗ ಚೇಂಜ್ ಇನ್ ಡಿಪೆಂಡೆಂಟ್ ಕ್ವಾಂಟಿಟಿ ಅಂತ ಹೇಳಿದ್ರೆ ಏನು? ಚೇಂಜ್ ಇನ್ ಡಿಪೆಂಡೆಂಟ್ ಕ್ವಾಂಟಿಟಿ ಅಂತ ಹೇಳಿದ್ರೆ ಏನು ಬರ್ಬೋದು ಇಲ್ಲಿ ಡಿಪೆಂಡೆಂಟ್ ಕ್ವಾಂಟಿಟಿ ಯಾವುದು? ಮಿಲ್ಕ್ ಪ್ರೊಡಕ್ಷನ್. ಇವಾಗ 187.7 ಮತ್ತು 55.6 ಇವೆರಡು ನಡುವೆ ಏನು ಮಾಡಬೇಕು? ಸಬ್ಟ್ರಾಕ್ಷನ್ನ, ಅಡಿಷನ್ನ, ಮಲ್ಟಿಪ್ಲಿಕೇಶನ್, ಡಿವಿಷನ್? ಹೌದು, ಸಬ್ಟ್ರಾಕ್ಷನ್. -55.6 ಏನು ಬರುತ್ತೆ ಉತ್ತರ? ಇದು 1, 2, 3, 1 ಮಿಲಿಯನ್ ಟನ್ ಯೂನಿಟ್ ಮರಿಕೊಡ್ತು. ಮತ್ತೆ ಇವಾಗ ಚೇಂಜ್ ಇನ್ ಇಂಡಿಪೆಂಡೆಂಟ್ ಕ್ವಾಂಟಿಟಿ ಅಂತ ಹೇಳಿದ್ರೆ ಏನು? -2018 -1991 ವ್ಯತ್ಯಾಸ ಎಷ್ಟು ಬರ್ತಿದೋ? 18, 9, 27 ವರ್ಷ. ಇವಾಗ ರೇಟ್ ಆಫ್ ಚೇಂಜ್ ಅಂತ ಹೇಳಿದ್ರೆ ಏನು? ಡಿವಿಷನ್ ಬಿಟ್ವೀನ್ ದೋಸ್ ಟು, ರೇಟ್ ಆಫ್ ಚೇಂಜ್ is equal to 132.1 divided by 27 years. ಸೊ ಇವರ ಡಿವಿಷನ್ ಎಷ್ಟು ಬರ್ತದೆ ಉತ್ತರ? 132.1 divided by 27. 4.9 approximately. 4.9 million ton per year approximately. ಇದು ನಿಮ್ಮ ರೇಟ್ ಆಫ್ ಚೇಂಜ್ ಇಲ್ಲಿ, ಆಯಿತಾ? ಆದರೆ ಇದು ಆ್ಯಕ್ಚುಲಿ ಅರ್ಥ ಏನು ಅಂದರೆ ಇದೆಲ್ಲ ಸರಿನೇ, ಬಟ್ ಇದು ಅರ್ಥ ಏನು? ಈ ವ್ಯಾಲ್ಯೂ ಅರ್ಥ ಏನು? 4.9 ಅಂತ ಹೇಳಿದ್ರೆ ಅರ್ಥ ಏನಿರೋದು? ಮಿಲಿಯನ್ ಟನ್ ಪರ್ ಇಯರ್ ಅಂತ ಹೇಳಿದ್ರೆ ದ ಮಿಲ್ಕ್ ಪ್ರೊಡಕ್ಷನ್ has been
on an average increasing by 5 million ton ಎವ್ರಿ ಇಯರ್ ಅಂತ ಹೇಳಿ ಅರ್ಥ. ಪ್ರತಿ ವರ್ಷನೂ 5 ಮಿಲಿಯನ್ ಟನ್ ಇಂದ ಈ ಮಿಲ್ಕ್ ಪ್ರೊಡಕ್ಷನ್ ಇನ್ಕ್ರೀಸ್ ಆಗ್ತಾಯಿದೆ ಅಂತ ಹೇಳಿ. ಈ ನಂಬರಿಂದ 5 ಅಂತ ಹೇಳಿ ಆಡ್ ಮಾಡ್ಕೊಂಡು ಹೋಯ್ತು ಅಂತ ಹೇಳಿದ್ರೆ ಈ ನಂಬರ್ಗೆ ಬರ್ತೀವಿ ಅಂತ ಹೇಳಿ ಅರ್ಥ. ಇಲ್ಲಿ ನೋಡ್ಬೋದು ಪ್ರತಿ ವರ್ಷನೂ 5 ಇನ್ಕ್ರೀಸ್ ಆಗ್ತಾಯಿಲ್ಲ, ಇದು ಆವ್ರೇಜ್ ಇದು ಅಂತ ಹೇಳಿದ್ರೆ ಒಂದು ಕಡೆ ಕಮ್ಮಿ ಇರುತ್ತೆ, ಒಂದು ಕಡೆ ಹೆಚ್ಚಿರುತ್ತೆ. ಅವೆಲ್ಲ ಹೆಚ್ಚು ಕಮ್ಮಿ ಆ್ಯಡ್ ಆಗಿ ಇಲ್ಲಿಂದ ಶುರು ಹಾಕ್ಕೊಂಡು ಇಲ್ಲಿಗೆ ಬರ್ತೀವಿ. ದಟ್ ಈಸ್ ಆವ್ರೇಜ್. ಸೊ ಇದನ್ನು ನೀವು ಪ್ರೂವ್ ಮಾಡೋದಕ್ಕೆ ಹೌದು ನಿಜ ಇದು ಅಂತ ಹೇಳಿ ನಾನು 5 ಆ್ಯಡ್ ಮಾಡೋಕ್ಕೆ ಹೋಗಲ್ಲ, ಅದು ಅಷ್ಟೊಂದು ಟೈಮ್ ಇಲ್ಲ ನಮಗೆ. ಅದ್ರ ಬದಲಾಗಿ ಒಂದು ಪ್ರೋಗ್ರಾಮ್ ಕೋಡ್ ಮಾಡಿಬಿಟ್ಟಿದ್ದೀನಿ. ಎಲ್ಲಿದೆ ಅದು? ಹಾಂ, ಈ ಪ್ರೋಗ್ರಾಮ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ನೀವು ಮೊದಲನೇ ನಂಬರು ಮತ್ತು ಎಷ್ಟು ವ್ಯಾಲ್ಯೂಯಿಂದ ಇನ್ಕ್ರೀಸ್ ಆಗ್ತಾಯಿದೆ ಮತ್ತು ಎಷ್ಟು ವರ್ಷದವರೆಗೂ ಅಂತ ಹೇಳಿ ನಾವು ಅದಕ್ಕೆ ಹೇಳ್ತು ಅಂತ ಹೇಳಿದ್ರೆ ಅದು ನಮ್ಗೆ ಸೀಕ್ವೆನ್ಸ್ ಕೊಡುತ್ತೆ. ಅದು ಇಲ್ಲಿ ನೋಡಿ, ಫಸ್ಟ್ ಟರ್ಮ್ ಮೊದಲನೇ ವರ್ಷ ಅಂದರೆ 1991 ಎಷ್ಟಿದೆ? 55.6 ಸರಿ ಇದೆಯಲ್ವಾ? ಇಲ್ಲಪ್ಪ ಅದು. ಹಾಂ, ಮುಂದಿಂದು ಕಾಮನ್ ಡಿಫ್ರೆನ್ಸ್ ಪ್ರತಿ ವರ್ಷ ಎಷ್ಟು ಹೆಚ್ಚಾಗ್ತಾಯಿದೆ? 4.9 ಅಪ್ರಾಕ್ಸಿಮೇಟ್ಲಿ. ಎಷ್ಟು ವರ್ಷವರೆಗೂ ನಾವು ನೋಡಬೇಕು? 27. ಇಲ್ಲಿ ನೋಡ್ಬೋದು 55.6, 60.5. ಪ್ರತಿ ಕನ್ಸಿಕ್ಯೂಟಿವ್ ನಂಬರಲ್ಲಿ ನೀವು ವ್ಯತ್ಯಾಸ ತೊಗೊಂಡ್ರೆ 4.9 ಸಿಗುತ್ತೆ ನಿಮಗೆ. ಕೊನೆಯ ವ್ಯಾಲ್ಯೂ ನೋಡಿ 187.9, ಈ ವ್ಯಾಲ್ಯೂ ಏನೋ 187.7. ಸೊ ಇಲ್ಲಿ ನೋಡ್ಬೋದು ಆನ್ಸರ್ ಆಲ್ಮೋಸ್ಟ್ ಅಪ್ರಾಕ್ಸಿಮೇಟಾಗಿ ಎರಡು ಈಕ್ವಲ್ ಇದೆ. ಡೆಸಿಮಲ್ 0.2 ವ್ಯತ್ಯಾಸ, ತೊಂದರೆ ಇಲ್ಲ. ಅರ್ಥ ಆಯ್ತಾ? ಸೊ ಇದೇ ನಿಮ್ಮ 4.9 ಮಿಲಿಯನ್ ಟನ್. ದಿಸ್ ವಾಟ್ ಇಟ್ ಮೀನ್ಸ್. ಪ್ರತಿ ವರ್ಷನೂ 4.9 ಇನ್ಕ್ರೀಸ್ ಮಾಡ್ಕೊಂಡು ಹೋಯ್ತು ಅಂತ ಹೇಳಿದ್ರೆ ಕೊನೆಯದಾಗಿ ಆ ವ್ಯಾಲ್ಯೂ ಹೋಗ್ತೀವಿ ಅಂತ ಹೇಳಿ ನಿಮ್ಮ ರೇಟ್ ಆಫ್ ಚೇಂಜ್. ಸೊ ಪ್ರತಿ ಒಂದು ವರ್ಷಕ್ಕೆ ಅಂತ ಹೇಳಿ ಲೆಕ್ಕ. ಒಂದು ಆಯಿತಾ? ಇವಾಗ ರೇಟ್ ಆಫ್ ಚೇಂಜ್ ಡೆಫಿನೇಷನ್ ಏನು ಅಂತ ಹೇಳಿದ್ರೆ ಇಟ್ಸ್ ದ ಆವ್ರೇಜ್ ಚೇಂಜ್ ಇನ್ ಡಿಪೆಂಡೆಂಟ್ ಕ್ವಾಂಟಿಟಿ ವೆನ್ ದೇರ್ ಇಸ್ ಅ ಯೂನಿಟ್ ಚೇಂಜ್ ಇನ್ ಇಂಡಿಪೆಂಡೆಂಟ್ ಕ್ವಾಂಟಿಟಿ. ಈ ಯೂನಿಟ್ ಚೇಂಜ್ ಅಂತ ಹೇಳಿದ್ರೆ ಏನು? ಯೂನಿಟ್ ಚೇಂಜ್ ಅಂತ ಹೇಳಿದ್ರೆ ಇನ್ಕ್ರೀಸಿಂಗ್ ಬೈ 1 ಅಂತ ಹೇಳಿ. ಇನ್ಕ್ರೀಸಿಂಗ್ ಬೈ 1 ಅಂತ ಹೇಳಿ. ಯೂನಿಟ್ ಚೇಂಜ್ ಆಫ್ ಟೈಮ್ ಅಂತ ಹೇಳಿದ್ರೆ 1 ಸೆಕೆಂಡ್ ಆಗಿರ್ಬೋದು, 1 ಅವರ್ ಆಗಿರ್ಬೋದು, 1 ಇಯರ್ ಆಗಿರ್ಬೋದು, 1 ಮಂತ್ ಆಗಿರ್ಬೋದು, 1 ವೀಕ್ ಆಗಿರ್ಬೋದು. ಡಿಪೆಂಡ್ಸ್ ಆನ್ ದ ಸಿಚುವೇಶನ್ ಮತ್ತು ಪ್ರಶ್ನೆ. ಯೂನಿಟ್ ಚೇಂಜ್ ಅಂತ ಹೇಳಿದ್ರೆ ಟೈಮ್ ಆಗಿರ್ಬೋದು, ಯೂನಿಟ್ ಚೇಂಜ್ ಆಫ್ ಮನಿ ಆಗಿರ್ಬೋದು, 1 ರೂಪಾಯಿಲಿ ಎಷ್ಟು ಹೆಚ್ಚು ಕಮ್ಮಿ ಆಗುತ್ತೆ ಅಂತ ಹೇಳಿ. ಸೊ ಯೂನಿಟ್ ಚೇಂಜ್ ಅಂತ ಹೇಳಿದ್ರೆ ಚೇಂಜ್ ಇನ್ ಬೈ 1 ಯೂನಿಟ್ ಅಂತ ಹೇಳಿ ಅರ್ಥ. ಚೇಂಜಿಂಗ್ ಬೈ ಅ ಯೂನಿಟ್ ಚೇಂಜ್ ಅಂತ ಹೇಳಿದ್ರೆ ಚೇಂಜಿಂಗ್ ಬೈ 1 ಯೂನಿಟ್ ಅಂತ ಹೇಳಿ ಅರ್ಥ. ಸೊ ಇಲ್ಲಿ ನೋಡ್ಬೋದು ಮತ್ತೊಂದು ಸತಿ ರೇಟ್ ಆಫ್ ಚೇಂಜ್ ಅಂತ ಹೇಳಿದ್ರೆ ನಾವು ಇಂಡಿಪೆಂಡೆಂಟ್ ಕ್ವಾಂಟಿಟಿ 1 ಯೂನಿಟಿಂದ ಹೆಚ್ಚು ಮಾಡ್ತು ಅಂತ ಹೇಳಿದ್ರೆ ಇದೆಷ್ಟು ಬದಲಾಗುತ್ತೆ ಅಂತ ಹೇಳಿ ನೋಡೋದೇ ರೇಟ್ ಆಫ್ ಚೇಂಜ್. ಆಯಿತಾ? ಇವಾಗ ಈ ಮಿಲ್ಕ್ ಪ್ರೊಡಕ್ಷನ್ ಇದೆಯಲ್ಲ, ಈ ಟೇಬಲ್ ಎಲ್ಲ ಇದೆಯಲ್ಲ, ಇದನ್ನು ನಾವು ಗ್ರಾಫಿಕಲಿ ನಾವು ಪ್ರೆಸೆಂಟ್ ಮಾಡ್ಬೋದು. ಅದಕ್ಕೊಂದು ಕೋಡ್ ಬರ್ತೀನಿ ಇಲ್ಲಿ. ಇದನ್ನು ಎಕ್ಸಿಕ್ಯೂಟ್ ಮಾಡಿದ್ರೆ ಅದು ಈ ಮಿಲ್ಕ್ ಪ್ರೊಡಕ್ಷನ್ ಈ ಎಕ್ಸೆಲ್ ಶೀಟಿಂದ ಡೇಟಾ ಓದಿ ನಿಮ್ಮ ಗ್ರಾಫು ಔಟ್ಪುಟ್ ಕೊಡುತ್ತೆ. ಸೊ ನೋಡ್ಬೋದು ಇಲ್ಲಿ ಇದು ನಿಮ್ಮ ಗ್ರಾಫ್. ಸೊ 1991, 92 ಇಂದ 2018, 19ವರೆಗೂ ಇದೆ ಗ್ರಾಫು. ಸೊ ಒಂದಷ್ಟು ವರ್ಷ ನಿಧಾನಕ್ಕೆ ಹೋಗ್ತಾ ಇದೆ, ಆಮೇಲೆ ಹೆಚ್ಚಾಯಿತು. ಇಲ್ಲಿ ಇನ್ನೂ ಹೆಚ್ಚಾಯಿತು 2012, 13 ಇಲ್ಲಿ ಇನ್ನೂ ಹೆಚ್ಚಾಯಿತು. ಸರಿನಾ? ಇದನ್ನು ಸ್ವಲ್ಪ ಇನ್ನು ಈ ಆವ್ರೇಜ್ ಅಂತ ಹೇಳಿ ಇದನ್ನು ಒಂದ್ಸತಿ ನೋಡಿಸ್ಬಿಡ್ತೀನಿ. ಹಾಂ, ಇಲ್ಲಿ ನೋಡಿ, ಇದು ಇವಾಗ ಆವ್ರೇಜ್ ಅಂತ ಹೇಳಿದ್ರೆ ಪ್ರತಿ ವರ್ಷನೂ ಈ ರೇಟಲ್ಲಿ
ಇನ್ಕ್ರೀಸ್ ಆಗ್ತಾಯಿದೆ ಅಂತ ಹೇಳಿ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಏನಾಗ್ತಾಯಿದೆ, ಇಲ್ಲಿ ಯಾವುದು ಈ ಭಾಗದಲ್ಲಿ ನಿಧಾನಕ್ಕೆ ಏರ್ತಾ ಇದೆ, ಇಲ್ಲಿ ಇದಕ್ಕೆ ಸಮವಾಗಿ ಏರ್ತಾ ಇದೆ. ಇಲ್ಲಿ ದ ರೇಟ್ ಆಫ್ ಚೇಂಜ್ ಇಸ್ ಹೈ. ಹೇಳಬೇಕು ಅಂತ ಹೇಳಿದ್ರೆ ಎ ಟು ಬಿ ಕಮ್ಮಿ ಇದೆ, ಬಿ ಟು ಸಿ ಇದು ಒಂಥರ ಪ್ಯಾರಲಲ್ ಥರ ಕಾಣ್ತಾ ಇದೆ, ಸಿ ಟು ಡಿ ಸಡನ್ನಾಗಿ ಇನ್ಕ್ರೀಸ್ ಆಗ್ತಾ ಇದೆ. ಈ ಸಿ ಡಿ ಮತ್ತು ಎ ಬಿ ಅವೆರಡು ಕಾಂಪನ್ಸೇಟ್ ಆಗಿ ಅವೆರಡು ಬ್ಯಾಲೆನ್ಸ್ ಹಾಕ್ಕೊಂಡು ಓವರ್ ಆಲ್ ಆ್ಯಾವ್ರೇಜ್ ಬಂದು ಈ ಲೈನ್ ಬರುತ್ತೆ. ಇದೇ ನಿಮ್ಮ ರೇಟ್ ಆಫ್ ಚೇಂಜ್ ಗ್ರಾಫಿಕಲಿ ಮೀನ್. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊತೀವಿ. ಸ್ಲೋಪ್ ಅಂತ ಹೇಳಿದ್ರೆ ಏನೋ ಅವನ್ನೆಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊತೀವಿ. ಇದ್ರ ಬಗ್ಗೆ ಎಲ್ಲ ಕಲ್ತ್ಕೊಳ್ಳೇಬೇಕು, ಯಾಕಂದರೆ ಪ್ರತಿಯೊಂದು ಫೀಲ್ಡಲ್ಲೂ ಇದು ಉಪಯೋಗಿಸ್ತಾರೆ. ಪ್ರತಿಯೊಂದು ಫೀಲ್ಡಲ್ಲೂ ಸ್ಟ್ಯಾಟಿಸ್ಟಿಕ್ಸ್ ಅಂತ ಹೇಳಿ ಎಲ್ಲೆಲ್ಲಿ ಬರುತ್ತೋ ಅಲ್ಲೆಲ್ಲ ಉಪಯೋಗಿಸ್ತಾರೆ. ಗ್ರಾಫ್ ಅಂತ ಎಲ್ಲೆಲ್ಲಿ ಬರುತ್ತೋ ಅದು ಎಲ್ಲ ಕಡೆನೂ ಇದನ್ನು ಉಪಯೋಗಿಸ್ತಾರೆ. ತುಂಬ ಇಂಪಾರ್ಟೆಂಟ್ ಟಾಪಿಕ್ಕು, ಎಲ್ಲ ಬರ್ಕೊಳ್ಳಿ, ಏನು ಬಿಡೋಕ್ಕೆ ಹೋಗಬೇಡಿ. ಆದಷ್ಟು ಎಲ್ಲ ವಿಷಯ ಅರ್ಥ ಮಾಡ್ಕೊಳ್ಳಿ. ಗ್ರಾಫ್ ಅರ್ಥ ಆಗಲ್ಲ, ಗ್ರಾಫ್ನ ಮುಂದಕ್ಕೆ ಹೋಗಿ ಅರ್ಥ ಮಾಡಿಸ್ತೀನಿ. ಇನ್ನು ಮಿಕ್ಕಿದ ವಿಷಯ ಎಲ್ಲ ಬರ್ಕೊಬೇಕು, ಅರ್ಥ ಮಾಡ್ಕೊಬೇಕು. ಈ ಚಾಪ್ಟ್ರಿಗೆ ಬರೇ ಈ ಚಾಪ್ಟ್ರಿಗೆ ಮಾತ್ರ ಅಲ್ಲ, ಪ್ರತಿಯೊಂದು ಕಡೆನೂ ಉಪಯೋಗ ಬರುತ್ತೆ.